ಪಡಿತರವನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಪ್ರತಿ ತಿಂಗಳ 10ನೇ ತಾರೀಕಿನ ಒಳಗೆ ಸರಬರಾಜು ಮಾಡಬೇಕು. ಆದರೆ ರಾಯಚೂರು ಆಹಾರ ಇಲಾಖೆಯ ಉಪನಿರ್ದೇಶಕರಾದಂತಹ ಕೃಷ್ಣಪ್ಪ ಅವರ ಕಳ್ಳಾಟದಿಂದಾಗಿ ರಾಯಚೂರು ತಾಲೂಕು ಸೇರಿದಂತೆ ದೇವದುರ್ಗ, ಲಿಂಗಸೂಗೂರು, ಮಾನ್ವಿ ತಾಲೂಕುಗಳಲ್ಲಿ ಪಡಿತರ ಧಾನ್ಯ ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜಾಗದಿರುವುದು ಈಗ ಬೆಳಕಿಗೆ ಬಂದಿದೆ. ಇನ್ನು ಕೆಎಫ್ಸಿ ಗೋದಾಮಿನಿಂದ ನ್ಯಾಯಬೆಲೆ ಅಂಗಡಿಗೆ ಆಗದ ಕಾರಣ ಅಮಾಯಕ ಕೂಲಿ ಕಾರ್ಮಿಕರು ಪಡಿತರವನ್ನೇ ನೆಚ್ಚುವಂತಾಗಿದೆ. ಆದರೆ ಇದನ್ನು ನೋಡಬೇಕಾದ ರಾಯಚೂರು ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ ಅವರ ದುರಾಡಳಿತದಿಂದ ಬಡವರಿಗೆ ಪಡಿತರ ಇನ್ನೂ ಮುಟ್ಟುತ್ತಿಲ್ಲ ಎಂದು ದಲಿತ ಸಂಘಟನೆಯ ಮುಖಂಡರ ಆರೋಪವಾಗಿದೆ. ಸಿಎಂ ಸಿದ್ದರಾಮಯ್ಯ ಬಡವರಿಗೆ ತಂದ ಅನ್ನಭಾಗ್ಯ ಅಕ್ಕಿ ಯೋಜನೆ ರಾಯಚೂರು ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ ಸೇರಿದಂತೆ ರಾಯಚೂರು ತಾಲೂಕು, ದೇವದುರ್ಗ, ಲಿಂಗಸೂಗೂರು ಸೇರಿದಂತೆ ಮಾನ್ವಿ ತಾಲೂಕು ಆಹಾರ ಇಲಾಖೆಯ ಶಿರಸ್ತೆದಾರ ಹಾಗೂ ನಿರೀಕ್ಷಕರ ದುರಾಡಳಿತದಿಂದ ಸರ್ಕಾರದ ಆದೇಶ ಅನ್ನೋದು ಇಲ್ಲಿ ಸತ್ತೋಗಿದೆ ಎಂದು ದಲಿತ ಸಂಘಟನೆಕಾರರು ಕಿಡಿಕಾರಿದ್ದಾರೆ. ನಮ್ಮ ಹೆಸರು ರಮೇಶ್ ಕರಿಗುಡ್ಡ ಅಂತೇಳಿ ದಲಿತ ಸೇನಾ ತಾಲೂಕು ಅಧ್ಯಕ್ಷರು. ಸರ್, ಇದು ವಿಷಯ ಟಿವಿ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಇವತ್ತು ರಾಯಚೂರು ಡಿಸ್ಟಿಕ್ 5 ತಾಲೂಕುಗಳಲ್ಲಿ ಅಕ್ಕಿ ಪಡಿತರಗಳನ್ನು ಗೋಡಂನಿಂದ ಹಳ್ಳಿಗೆ ಸರಬರಾಜು ಮಾಡಬೇಕಾಗಿತ್ತು. ಇದುವರೆಗೆ ಇವತ್ತು 22ನೇ ತಾರೀಕು ಆದರೂ ಸಹ ಇದುವರೆಗೆ ಹಳ್ಳಿಗಳಿಗೆ ಗೋದಾಮಿನಿಂದ ನ್ಯಾಯಬೆಲೆ ಅಂಗಡಿಯವರಿಗೆ ಸರಬರಾಜು ಮಾಡಿಲ್ಲ ಅಕ್ಕಿಗಳ. ಯಾಕಂದರೆ ಈ ಡಿ ಕೃಷ್ಣಪ್ಪ ಅವ್ರನಿಂದ ಭಾಳ ಅವ್ರ ಕುಮ್ಮತ್ತಿನಿಂದ ಈ ಅಕ್ಕಿಗಳನ್ನು ಗೋಡಂನಿಂದ ಮಾರ್ಕೊಂಡು ತಾವು ಕಳ್ಳರ ವ್ಯಾಪಾರ ಮಾಡಕತ್ತಾರ, ಜನರಿಗೆ ಮುಟ್ತಾ ಇಲ್ಲಿಂದ. ಇದಕ್ಕೆಲ್ಲ ಮೂಲ ಕಾರಣ ಕೃಷ್ಣಪ್ಪನೇ ಕಾರಣ. ಆಮೇಲೆ ಇಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂಥ ಫುಡ್ ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಸೇರಿ ತಾವು ಕುಮ್ಮಕ್ಕಿನಿಂದ ಮಾರಾಟವನ್ನು ಮಾಡಿಕೊಳ್ತಿದ್ದಾರೆ. ಇದಕ್ಕಾಗಿ ಕಡಿವಾಣ ಹಾಕಬೇಕು. ಜನರಿಗೆ 10ನೇ ತಾರೀಕು ಒಳಗಡೆಗೆ ಎಲ್ಲ ಹಳ್ಳಿಗಳಿಗೆ ರೇಷನವನ್ನು ಮುಟ್ಟಬೇಕು. ಅಲ್ಲಿಂದ 10ನೇ ತಾರೀಕಿನಿಂದ 30ನೇ ತಾರೀಕಿವರೆಗೆ ಜನರಿಗೆ ಹಂಚಬೇಕು ಅಕ್ಕಿಗಳು. ಪ್ರತಿ ತಿಂಗಳು ಇದೇ ಥರನೇ ಮಾಡ್ತಾಯಿದ್ದಾರೆ. ಯಾಕಂದರೆ ಇವರು 15ರಿಂದ 20ನೇ ತಾರೀಕು ಒಳಗಡೆ ಅಕ್ಕಿ ಒಯ್ತಾರ ಹಳ್ಳಿಗಳಿಗೆ. 5 ಕೇಸಿ ಅಲ್ಲಿ 5 ದಿನ ಇಲ್ಲ 3 ದಿನ ಹಂಚಿ ಕೇಸಿ ಜನರು ನೀವು ಬಂದಿಲ್ಲ, ನಿಮಗೆ ಅಕ್ಕಿ ಕೆಲಸ ಆಗ್ಯಾವ, ಇಂಥ ಅನವಶ್ಯಕವಾಗಿ ಜನರಿಗೆ ಬಡವರಿಗೆ ಅದರಲ್ಲಿಂದೇ ಊಟ ಮಾಡಿ ಬದುಕಂಥ ಜನರು ಇವತ್ತು 3 ದಿನ ಕೊಡ್ತಾರೆ, ಆಯ್ತು ಆಮೇಲೆ ಅಕ್ಕಿಲ್ಲಪ್ಪ ಅಂತೇಳಿ ವಾಪಸ್ ಕಳಿಸ್ತಾರೆ. ಇಂಥ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯವರೇ, ನಿಮಗೂ ಹೇಳ್ತಾ ಇದ್ದೀವಿ, ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಸರಿಯಾದ ಟೈಮಿಗೆ ಅಕ್ಕಿಗಳನ್ನು ಸರಬರಾಜು ಮಾಡಿ ಜನರಿಗೆ ಹಂಚಬೇಕೆಂದು ಒಂದು ಆದೇಶ ಮಾಡಿರಿ. ಇಲ್ಲದಿದ್ದಲ್ಲಿ ಭಾಳ ಕಠಿಣವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ. ಅಲ್ಲ ಸರ್, ಏನಂತಂದ್ರೆ ಯಾವ ತಾಲೂಕಲ್ಲಿ ಈ ರೀತಿ ದಂಧೆ ನಡೀತಿದೆ ಸರ್? ಎಲ್ಲ ಲೇಟಾಗಿ ಯಾಕೆ ಸರಬರಾಜು? ಮಾನ್ವಿ ತಾಲೂಕು, ಸಿಂಧನೂರು ತಾಲೂಕು, ದೇವದುರ್ಗ ತಾಲೂಕು, ಲಿಂಗಸೂರು ತಾಲೂಕು ಮತ್ತು ರಾಯಚೂರು ತಾಲೂಕಲ್ಲಿ ಸುಮಾರು 5 ತಾಲೂಕು ಸಂಬಂಧಪಟ್ಟಂಗೆ ಎಲ್ಲ ತಾಲೂಕುಗಳಲ್ಲಿ ಒಂದು ಸುಮಾರು 22ನೇ ತಾರೀಕು ಆದರೂ ಸಹ ಇನ್ನೂ ಇದುವರೆಗೆ ಎತ್ತುವಳಿ ಮಾಡಿಲ್ಲ. ಹಳ್ಳಿಗಳಿಗೆ ನ್ಯಾಯಬೆಲೆ ಅಂಗಡಿಗೆ ಎತ್ತುವಳಿ ಮಾಡಿ 10ನೇ ತಾರೀಕಿನಿಂದ ಈ ಕಡೆ 20 ದಿನ 15 ದಿನ ಹಂಚಬೇಕಂತ ಐತದ. ಆದರೂ 3 ದಿನ ಅನ್ಸ್ತಾರ, ಅಕ್ಕಿಲ್ಲ ಅಂತ ಹೇಳ್ತಾ ಇದಾರ. ಇದಕ್ಕೆಲ್ಲ ಕಾರಣ ಯಾರು ಸರ್? ಇದಕ್ಕೆಲ್ಲ ಮೂಲ ಕಾರಣ ಡಿ ಅವರು, ಕೃಷ್ಣಪ್ಪ ಅವರು. ಇದಕ್ಕೆಲ್ಲ ಕಾರಣ ಅವರೇ. ಯಾಕೆ ಕೃಷ್ಣಪ್ಪ ಅವರು ಯಾಕೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ? ಯಾಕೆ ಎಂಬುದು ನೋಡ್ಬೇಕಲ್ಲ ಸರ್. ಸರ್ಕಾರದ ಕೆಲಸ ಏನು ಸರ್? ಮತ್ತೆ ಜನರಿಗೆ ಪಡಿತಾರೆ ಹೇಳೋರಿಲ್ಲ ಸರ್, ಅವ್ರಿಗೆ ಹೇಳೋರಿಲ್ಲ. ಹಂಗಾಗಿ ತಮ್ಮದೇ ಒಂದು ಆಡಳಿತ ಆಗಿಬಿಟ್ಟದ. ತಾನೇ ಒಂದು ಮೇಧಾವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾರು ಸರ್? ಕೃಷ್ಣಪ್ಪ ಡಿ ಅವರು, ರಾಯಚೂರು. ಈ ಮುಂದಿನ ನಿಮ್ಮ ನಡೆ ಹೆಂಗೆ ಸರ್? ಈ 5 ತಾಲೂಕುಗಳಿಗೆ ಸಿರುವಾರ, ಅದು ಮಾನ್ವಿ ಮತ್ತು ಲಿಂಗಸೂರು, ದೇವದುರ್ಗ, ರಾಯಚೂರು ತಾಲೂಕಲ್ಲಿ ಈ ರೀತಿಯಾಗಿ ಇಷ್ಟು ಲೇಟಾಗಿ ಇದು ಮಾಡ್ತಾರೆ ಅಂದಮೇಲೆ ಇದಕ್ಕೇನು ಸರ್? ಇದೇನು ಸರ್ಕಾರದ ಆದೇಶ ಕೃಷ್ಣಪ್ಪ ಅವರಿಗೆ ಅನ್ವಯಿಸುತ್ತೋ ಇಲ್ವೋ? ಸರ್ಕಾರದ ಆದೇಶದ ಮೇರೆಗೇನೆ ಮಾಡ್ತಾ ಇದ್ದಾರೆ ಅವರು. ಆದರೆ ಸರ್ಕಾರ ಒಳ್ಳೆಯ ರೀತಿಯಿಂದ ಅವರಿಗೆ ಆದೇಶ ಕೊಟ್ಟರು ಸಹ ಇವರು ಲೂಟಿ ಹೊಡಿಬೇಕು, ದುಡ್ಡು ಹೊಡಿಬೇಕು ಅಂತೇಳಿ ಈ ರೀತಿ ತಮ್ಮ ಸಂಬಂಧಪಟ್ಟಂಥ ಕೆಳಗಿದ್ದಂಥ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಲೂಟಿ ಹೊಡಿತಕ್ಕಂಥ ಕೆಲಸ ಡಿ ಕೃಷ್ಣಪ್ಪ ಅವರು ಕುಮ್ಮಕ್ಕಿನಿಂದ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಮಾನ್ವಿ ತಾಲೂಕಿನಿಂದ ದಲಿತ ಸೇನಾ ತಾಲೂಕು ಸಮಿತಿ ವತಿಯಿಂದ ಇಲ್ಲಿಂದ ಡಿ ಆಫೀಸಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗ್ತದೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ. ಹೆಸರು ತಿಪ್ಪಡ ಜಾನಕಲ್ ಅಂತ್ರಿ. ಹಾಂ ಸರ್.
ಸರ್ ಏನಂತಂದ್ರೆ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು ಮಾನ್ವಿ, ಲಿಂಗಸೂರು, ದೇವದುರ್ಗ ಈ ತಾಲೂಕುಗಳಲ್ಲಿ ಇನ್ನಿದುವರೆಗೆ ಆಯ್ತು ಪಡಿತರ ಧಾನ್ಯ ಎತ್ತುವಳಿ ಮಾಡಿಲ್ಲ. ಲೇಟ್ ಆಗಿ ಮಾಡ್ತಾ ಇದಾರೆ, ಲೇಟ್ ಆಗಿ ಕೊಡ್ತಾ ಇದಾರೆ. ಜನರಿಗೆ ಯಾವಾಗ ಸರ್ ಮುಟ್ಟೋದು ಇದೆಲ್ಲ? ಸರ್ ಜನರಿಗೆ ಮುಟ್ಟೋದವ್ರಿಗೆ ಬೇಕಿಲ್ಲ, ಪ್ರತಿ ಸಲ ಹಿಂಗೆ ಮಾಡ್ತಾರ, ಇದೇ ತರ ಅನ್ಸ್ತಾರ. ಅವ್ರನ್ನೆಲ್ಲ ಬಂದವ್ರನ್ನ ಲೂಟಿ ಮಾಡ್ತಾರ. ಅರ್ಧ ನ್ಯಾಯಬೆಲೆ ಅಂಗಡಿಗಳು ಅಥವಾ ಅರ್ಧ ಮಾರ್ಕೆಟ್ ತಿಂತಾರ. ಇವು ದಯವಿಟ್ಟು ಕೇಸಿ ಇವು ನ್ಯಾಯಬೆಲೆ ಅಂಗಡಿ ಅಕ್ಕಿಗಳು ಅಕ್ಕಿ ಬುಡ್ಲಾರ್ದಂಗ ಅದನ್ನ ನಿಂದ್ರಿಸ್ಕೇಸಿ ಸರ್ಕಾರ ರೊಕ್ಕ ಹಾಕೋದು ಭಾರಿ ಒಳ್ಳೇದು ಬಡವರಿಗೆ. ಅಲ್ಲಿಂದ ಟ್ರೈನ್ ಬಾಡಿಗೆ ಅದೆಲ್ಲಿ ಅಕ್ಕಿ ಮಾರ್ತಾರ, ಅಲ್ಲಿಂದ ಅಕ್ಕಿ ತಗೊಂಬರ್ಬೇಕು. 17 ರೂಪಾಯಿ 18 ರೂಪಾಯಿ ಬೀಳ್ತಾವಂತ ಹೇಳ್ತಾರೆ. ಇಲ್ಲಿ ಬಂದ್ಬೇಕಾದ್ರೆ ಟ್ರೈನಿಗೆ ಬಾಡಿಗೆ ಕೊಡಬೇಕು. ಮತ್ತು ರಾಯಚೂರಿಗೆ ಲಾರಿಗಳು ತರ್ತಾವ, ಲಾರಿಗಳು ತಂದು ಗೋಡನ್ಗೆ ಹಾಕ್ಬೇಕು, ಗೋಡನ್ ಬಾಡಿಗೆ ಕೊಡಬೇಕು. ಅದಕ್ಕೆ 20 ಮಂದಿ ಬರೆಯೋರು ಹಾಕೋರು. ಮತ್ತು ಆಮೇಲೆ ಬಾಡಿಗೆ ಕೊಡಬೇಕು. ಮತ್ತು ಆಮೇಲೆ ಹಳ್ಳಿ ಕೊಯ್ಯಕ್ಕೆ ಬಾಡಿಗೆ ಕೊಡ್ಬೇಕು ಲಾರಿಗೆ. ಇಷ್ಟೆಲ್ಲ ರೀತಿಯಿಂದ ಸರ್ಕಾರ ಕಾಲಿಚ್ಚಿಲ್ಲ. ಇಷ್ಟೆಲ್ಲ ಹಾಳಾಗಿ ಹೋಗೋದಕ್ಕಿಂತ ಏಟರಲ್ಲಿ ಆದೋಟ ಚಲೋ ಒಂದು ಒಬ್ಬರು ಆದ್ರೆ ರೇಷನ್ ಕಾರ್ಡ್ಗೆ ಇಷ್ಟು ಟ್ರಕ್ ಅಂತ ಹಾಕಿದ್ರೆ ಚಲೋ ಅಕ್ಕಿ ತಗೊಂಡ್ಕೇಸಿ ಸೋನು ಮೈಸೂರು ಒಂದು 10 ಕೆಜಿ ತಗೊಂಡ್ಕೇಸಿ ತಿಂದು ಒಳ್ಳೆ ಅಕ್ಕಿ ತಿಂದ್ಕೇಸಿ ಬದುಕ್ತಾರೆ. ಅವು ಕತ್ತೆ ಕೂಡ ತಿನ್ನೋದಲ್ಲ ಅಂತ ಅಕ್ಕಿಗೆ ಸರ್ಕಾರ ಅಷ್ಟ ಟ್ರಕ್ ಕೊಟ್ಟು ಹಾಳಾಗಿ ಜನರ ತಿಂದ್ಕೇಸಿ ಹೊಟ್ಟೆ ನೀವದ್ದು ಸುಸ್ತಾಗಿ ಜಡ್ಡು ಬಂದು ಸಾಯೋದಕ್ಕಿಂತ ಅದು ನಿಂದು ಅಕ್ಕಿ ಬಂದೇ ಮಾಡಿ ಎಷ್ಟನ್ನೆಲ್ಲ ಆದಷ್ಟು ಸಿದ್ದರಾಮಯ್ಯ ಹಾಕಿದಂಗೆ ಮೋದಿ ಸರ್ಕಾರ ಆಗಲಿ ಸಿದ್ದರಾಮಯ್ಯ ಸರ್ಕಾರ ಆಗಲಿ ರೊಕ್ಕ ಹಾಕೋದು ಒಳ್ಳೇದಂತೇಳಿ. ಅಲ್ಲ ಸರ್ ಏನಂತಂದ್ರೆ ಡಿ.ಡಿ. ಅವರು ಕೃಷ್ಣಪ್ಪ ಅವರು ಇದಾರೆ. ಡಿ.ಡಿ. ಅವರು ಕೃಷ್ಣಪ್ಪ ಅವರು ಮಾರ್ತಾರ, ಪುಡಿ ಶಿವಪ್ಪನವರು ಮಾರ್ತಾರ. ಅಲ್ಲ ಸರ್ ಎಲ್ಲ ಅಂತಂದ್ರೆ ಕೃಷ್ಣಪ್ಪ ಅವರು ಇದಾರಲ್ಲ, ಕೃಷ್ಣಪ್ಪ ಅವರು ಮತ್ತೆ ಒಂದ್ ರೀತಿ ಡ್ಯೂಟಿ ಹೆಂಗ್ ಮಾಡ್ಬೇಕು ಸರ್? ಅವ್ರು ಏನ್ ಡ್ಯೂಟಿ ಮಾಡ್ತಾರೆ ಸರ್? ಅವ್ರು ಡ್ಯೂಟಿ ಎಲ್ಲಿ ಮಾಡ್ತಾರ? ಅವರು ಬಂದಾಗ 2 ದಿನ ಮಾಡ್ತಾರ, ಆಮೇಲೆ ಒಂದು 3-4 ದಿನ ತಾವು ಮಾಡ್ಕೊಂತಾರ. ಯಾರನ್ನ ಒಯ್ಲಿ, ಯಾರನ್ನ ತಿನ್ಲಿ, ಯಾರನ್ನ ಸಾಯಿಲಿ ಬಿಟ್ಟು ಬಿಡ್ತಾರ, ಮನೆಗೆ ಹೋಗ್ಬಿಡ್ತಾರ. ಮತ್ತೆ ಕೃಷ್ಣಪ್ಪ ಅವರು ಮತ್ತೆ ಡಿ.ಡಿ. ಆಗಿದ್ರು ಅವ್ರನ್ನ ಯಾರು ಕೇಳ್ಬೇಕು ಸರ್? ಅವ್ರನ್ನ ಯಾರು ಕೇಳ್ಬೇಕು? ಅವ್ರಿಗೆಲ್ಲ ದೊಡ್ಡವ್ರದ್ದು ಕೈವಾಡ ಐತೆ. ನಮ್ಮಂತವ್ರು ಯಾರನ್ನ ಹೇಳಕೋರು ನಮ್ಮ ಕೇಳ್ತಾರ, ಅವ್ರದ್ದು ಏನಂತಾರ. ಹಿಂಗಲ್ಲಿ ಇದ್ದದ್ರಿಂದನೇ ಹಿಂಗಲ್ಲ ಆಗಿ ಅದಗಟ್ಟು ಹೋಗಿದ್ರಲ್ಲ. ಮತ್ತೆ ಹೆಂಗ್ ಸರ್ ಮುಂದೆ ಈಗ ರಾಯಚೂರು ತಾಲೂಕು, ಲಿಂಗಸೂರು, ದೇವದುರ್ಗ, ಮಾನವಿಯಲ್ಲಿ ಇದು ಮಾಡಿಲ್ಲ? ಅದು ಮಾಡಿಲ್ಲಲ್ಲ ಸರ್. ಅದ್ರ ಮ್ಯಾಗ ಅಧಿಕಾರಿಗಳು ಅವ್ರನ್ನ ಮ್ಯಾಗ ಕ್ರಮ ತಗೋಬೇಕು. ಯಾರ ಮೇಲೆ ಸರ್? ಕೃಷ್ಣಪ್ಪ ಮ್ಯಾಗ, ಫುಡ್ಡಿನವ್ರ ಮ್ಯಾಗ, ಫುಡ್ ಇನ್ಸ್ಪೆಕ್ಟರ್ ಯಾರು ಇರ್ತಾರೋ ಅವ್ರ ಮ್ಯಾಗ ಅದನ್ನ ಏನು ಸರಿಯಾದ ರೀತಿಯಲ್ಲಿ ಹಂಚ್ಬೇಕು, ಇಲ್ಲ ಕಬರ್ ಬಂದ್ ಮಾಡಿಬಿಡ್ಬೇಕು ಸರ್, ಅಷ್ಟೇ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಶಿವತೇಜ, ಮಾನ್ವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.